ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ನ ಎಲ್ಲರೂ ಸಚಿವರು ಶಾಸಕರಾದಿಗೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸೊ ದೆಹಲಿಗೆ ಈಗಾಗಲೇ ಕೂಡ ಎಲ್ಲರೂ ಕೂಡ ಆಗಮಿಸಿದ್ದಾರೆ, ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಸೊ ಆ ಮೂಲಕ ಕೇಂದ್ರದ ಕಡೆ ಗಮನ ಸೆಳೆಯುವಂತ ಒಂದು ಪ್ರಯತ್ನ ಆಗ್ತಾ ಇರುವಂತದ್ದು. ಹಾಗಾದ್ರೆ ಬನ್ನಿ, ನಮ್ಮ ಜೊತೆಗೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ರಾಮಲಿಂಗಾರೆಡ್ಡಿ ಅವರೇ, ಬಹಳ ಮುಖ್ಯವಾಗಿರುವಂತದ್ದು ನಿಮ್ಮ ಇವತ್ತಿನ ಈ ಹೋರಾಟ, ಈ ಶಕ್ತಿ ಪ್ರದರ್ಶನ, ಈ ನಿಮ್ಮ ಧ್ವನಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟುತ್ತಾ? ಇದು ಶಕ್ತಿ ಪ್ರದರ್ಶನ ಅಲ್ಲ, ನಮಗೆ ನಮ್ಮ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಇವತ್ತು ಸಾಂಕೇತಿಕವಾಗಿ ಇವತ್ತು ದೆಹಲಿನಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ GST ಅನುದಾನ, ನಮ್ಮ ರಾಜ್ಯದಿಂದ ಏನು 4.5 ಲಕ್ಷ ಕೋಟಿ ಪ್ರತಿ ವರ್ಷ ಟ್ಯಾಕ್ಸ್ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಅದರಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕೇವಲ 50,000 ಕೋಟಿ ಅಷ್ಟೇ. ಮತ್ತು 236 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದೆ. 36 ತಾಲೂಕಲ್ಲಿ 223 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದ್ದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದು ಕಾಣಿಸ್ತಾನೂ ಇಲ್ಲ, ಕೇಳಿಸ್ಕೊಳ್ತಾನೂ ಇಲ್ಲ. ಅಂದರೆ ನಮ್ಮ ರಾಜ್ಯದ ಒಂದು ಜನತೆಯನ್ನು ಕೇಂದ್ರ ಸರ್ಕಾರ ಕಡೆಗಣಿಸಿ ಅನ್ನೋದಕ್ಕೆ ಇದಕ್ಕಿಂತಲೂ ದೊಡ್ಡ ನಿದರ್ಶನ ಬೇಕಿಲ್ಲ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಕೇಂದ್ರದ ಮಂತ್ರಿಗಳಾಗಲಿ 25 ಜನ, ಅದು ಹೆಚ್ಚು ಬಹುಮತದಿಂದ ಗೆದ್ದು ಬಂದಿದ್ದಾರೆ MP ಗಳು, ರಾಜ್ಯಸಭಾ ಸದಸ್ಯರು, ಇವ್ರು ಯಾರು ಕೂಡ ಚಕಾರ ಎತ್ತಿಲ್ಲ. ಅವರಿಗೆ ಅಧಿಕಾರ ಬೇಕೇ ಹೊರತು ಜನರ ಅಥವಾ ರೈತರ ಅಥವಾ ಇನ್ನಿತರ ಶೋಷಿತ ವರ್ಗಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಮತ್ತು ರಾಜ್ಯದ ಜನತೆಗೆ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಅವ್ರ ಕಾಳಜಿ ಇಲ್ಲ. ಅಧಿಕಾರ ಬೇಕಷ್ಟೇ, MP ಆಗಿರಬೇಕು, ಮಿನಿಸ್ಟರ್ ಆಗಿರಬೇಕು, ರಾಜ್ಯಸಭಾ ಸದಸ್ಯರಾಗಿರಬೇಕು. ಅಷ್ಟಿದ್ರೆ ಅಷ್ಟೇ ಅವರಿಗೆ ಸಂತೋಷ. ಸರ್, ಯಾಕೆ ಕರ್ನಾಟಕದ ವಿಚಾರವಾಗಿ ಯಾಕೆ ಕೇಂದ್ರಕ್ಕೆ ಇಷ್ಟು ತಾರತಮ್ಯ ಇದೆ ಅಂತ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಆಮೇಲೆ ಬರೀ ಕರ್ನಾಟಕನೇ ಅಲ್ಲ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಎಲ್ಲೆಲ್ಲಿ ವಿಪಕ್ಷಗಳು ಅಧಿಕಾರದಲ್ಲಿದೆಯೋ, ವೆಸ್ಟ್ ಬೆಂಗಾಲು, ಎಲ್ಲ ಕಡೆ ಕೂಡ ಇದೇ ತಾರತಮ್ಯ ಮಾಡ್ತಾ ಇದ್ದಾರೆ. ಕೇಳಿದರೆ ನಿರ್ಮಲಾ ಸೀತಾರಾಮನ್ ಅವರು ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ನೀವು ಈ ಆಯೋಗವನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಆಯೋಗ ಏನು ವಿದೇಶದಲ್ಲಿದೆಯಾ? ಆಯೋಗ ಇರೋದು ರಾಜ್ಯ ಸರ್ಕಾರದ ಕಂಟ್ರೋಲಲ್ಲಿ, ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ. ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಈ ಥರ ಹಾರಿಕೆ ಉತ್ತರ ನೀಡುವಂಥ ವಿತ್ತ ಸಚಿವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಇಲ್ಲಿ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಅವರಿಗೆ ನಮ್ಮ ರಾಜ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಯಾಕೆಂದರೆ ಅವ್ರು ನಮ್ಮ ರಾಜ್ಯದವ್ರು ಅಲ್ವಲ್ಲ. ರಾಜ್ಯಸಭಾ ಸದಸ್ಯರಾಗೋದಕ್ಕೆ ನಮ್ಮ ರಾಜ್ಯ ಬೇಕು, ಆದರೆ ರಾಜ್ಯದ ಜನತೆಗೆ ಸಹಾಯ ಮಾಡೋದಕ್ಕೆ ಅವರು ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯ ಕುಸಿದಿದೆ, ಹಾಗಾಗಿ ರಾಜಕೀಯ ಪ್ರೇರಿತವಾಗಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಬಿಜೆಪಿ ನಾಯಕರಿಂದ. ಬಿಜೆಪಿಯವರಿಗೆ ತಲೆನೂ ಇಲ್ಲ, ಬುಡನೂ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ನಮ್ಮ ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಾ ಇದೆ. ಬಿಜೆಪಿ ಸರ್ಕಾರ ಹಿಂದೆ ಇತ್ತಲ್ಲ, ಈ ದೇಶದಲ್ಲೇ ಹತ್ತಿ ಬಂದಿತ್ತ. ಮತ್ತು ಎಲ್ಲ ಇದರಲ್ಲೂ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಲೆಕ್ಚರರ್ಸು, ಎಲ್ಲ ರಿಕ್ರೂಟ್ಮೆಂಟಲ್ಲೂ ಸ್ಕ್ಯಾಮ್ಸ್ ಆಗಿ ಜನ ಅವರೇ ಕಳಿಸಿದ್ರು. ಅವರು BJPಯವರಿಗೆ ತಲೆ ಗೊತ್ತಿಲ್ಲ, ತಲೆಗೂ ಬುಡ ಗೊತ್ತಿಲ್ಲ ಅಂತಾರಲ್ಲ, ಆ ರೀತಿ ಏನೂ ಗೊತ್ತಿಲ್ಲದೆ ಸುಮ್ಮನೆ ಹಾರಿಕೆ ಉತ್ತರ ಕೊಡ್ತಾರೆ, ಹಾರಿಕೆ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಅಷ್ಟೇ. ನಿಮ್ಮ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಣಿಯುತ್ತೆ ಅಥವಾ ಒಪ್ಕೊಳ್ಳುತ್ತೆ ಅಥವಾ ಸ್ಪಂದಿಸುತ್ತೆ ಅನ್ನುವ ವಿಶ್ವಾಸ ಇದೆಯಾ? ಸ್ಪಂದಿಸುತ್ತೋ ಸ್ಪಂದಿಸೋದಿಲ್ವೋ, ಸ್ಪಂದಿಸಿಲ್ಲ ಅಂತಾನೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಜನಕ್ಕಂತೂ ಗೊತ್ತಾಗುತ್ತಾ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ. ಅದನ್ನು ನಾವು ರಿಜಿಸ್ಟರ್ ಇಲ್ಲಿ ಮಾಡ್ತಾ ಇದ್ದೀವಿ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ. ಅದ್ರ ಮೇಲೂ ಕೂಡ ಕೇಂದ್ರ ಸರ್ಕಾರ ಕಣ್ ತೆರೀಲಿಲ್ಲ ಅಂದರೆ ಜನ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಸೊ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು ಫ್ರಾಡ್ ಸ್ಕೀಮ್ ಅನ್ನುವಂಥ ಮಾತನ್ನ ಬಿಜೆಪಿ ಸಂಸದರು ಹೇಳ್ತಾ ಇರುವಂಥದ್ದು. ಫ್ರಾಡ್ ಸ್ಕೀಮ್ ಅಂತ ಹೇಳೋರು ಇವತ್ತು ಜನಕ್ಕೆ, ಯಾರು 4.5 ಕೋಟಿ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅವ್ರನ್ನ ಬೈದಾಗೆ ಫ್ರಾಡ್ ಅಂತ ಹೇಳ್ತಾರಲ್ಲ, ಆ ಪದ ಉಪಯೋಗಿಸ್ಬಾರ್ದು. ಯಾಕಂದರೆ ಅದು ಬಡವರ ಕಾರ್ಯಕ್ರಮ. ಅವ್ರು ಸೇರ್ತಾ ಇರ್ತಕ್ಕಂಥದ್ದು ಅವರಿಗೆ ಅಸೂಯೆ ಬಂದಿದೆ. ಅವರಿಗೆ 4.5 ಕೋಟಿ ಜನಕ್ಕೆ ಇವತ್ತು ಶಕ್ತಿ ಕಾರ್ಯಕ್ರಮ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತು ಇನ್ನಿತರ ಯಾವುದು ಅಕ್ಕಿ ಕೊಡೋದಿರ್ಬೋದು, ಅವ್ರಿಗೆ ಅಸೂಯೆ ಆಗಿದೆ. ಆ ಬಡವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ.
ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕಳ್, ನ್ಯೂಸ್ ಫಸ್ಟ್, ದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.